ಭಾಳ ದೊಡ್ಡ ಲೀಡ್ರು ಸರ್ ಸೌದಿಯವರು. ಹೌದು, ಸೌದಿಯವರು ಭಾಳ ದೊಡ್ಡ ಸಹಕಾರಿ ಧುರೀಣ ಆ ಭಾಗದಲ್ಲಿ. ಮಹಾರಾಷ್ಟ್ರ ಭಾಗದಲ್ಲೂ ಅವರ ಪ್ರಭಾವ ಇದೆ, ಸುಮಾರು ಅಲ್ಲಿ ಹಳ್ಳಿಗಳಲ್ಲಿ ಅವರ ಪ್ರಭಾವ ಇದೆ. ಇಂಥ ಲೀಡರ್ನ ಅದ್ಯಾವುದೋ ಬ್ಲೂ ಫಿಲಮ್ ಇದರಲ್ಲಿ ತಗಲಾಕಿ ಪಾಪ ಅವರ ಇಮೇಜನ್ನೇ ಡ್ಯಾಮೇಜ್ ಮಾಡಲಾಯಿತು. ಹೌದು, ಯಾರೋ ಪಾಲೆ ಮಾರೇನೋ ವಿಡಿಯೋ ಕಳಿಸಿದ್ರಂತೆ, ಇವ್ರು ಓಪನ್ ಮಾಡಿ ನೋಡಿದ್ರಂತೆ, ನಮ್ಮವ್ರು ಯಾರೋ ಕ್ಯಾಮ್ರಾ ಹಿಡಿದು ಶೂಟ್ ಮಾಡಿ ಪಾಪ ಅವರ ಇಮೇಜನ್ನ ಡ್ಯಾಮೇಜ್ ಮಾಡಲಾಯಿತು. ಆಮೇಲೆ ಹೀ ಈಸ್ ದ ಕಮಿಟ್ಮೆಂಟ್, ಅಂದರೆ ಕಮಿಟ್ಮೆಂಟ್ ಅಂದರೆ ಸೌದಿ ಅಂತ ಹೇಳ್ತಾರೆ, ಅದು ಸುಳ್ಳು ಮಾತಾಡೋದು, ಇನ್ನೊಂದೇನೋ ಬೋಗಸ್ ಮಾತಾಡೋದು, ಈ ಥರ 2 ನಂಬರ್ ಕೆಲಸಗಳು ಮಾಡೋದು ಅದೆಲ್ಲ ಮಾಡಲ್ಲ. ಒಳ್ಳೆ ಲೀಡ್ರು ಅಂತ ಆ ಕಡೆ ಹೆಚ್ಚು ಮಾತಾಡೋಕೆ ಹೋಗಲ್ಲ, ಹೆಚ್ಚು ಮಾತು ಆಡಲ್ಲ ಅವರು. ಪಾಪ ಒಳ್ಳೆಯ ಧುರೀಣ. ಅವ್ರಿಗೆ ಫಸ್ಟ್ ಟರ್ಮಲ್ಲೇ ಕೊಡಬೇಕಿತ್ತು. ಇಲ್ಲ, ಅವರಿಗೆ ಮಾತನ್ನು ಕೊಟ್ಟಿದ್ರು. ಡೆಪ್ಟಿ ಚೀಫ್ ಕರ್ಕೊಂಡು ಬರಬೇಕಾದ್ರೆ ಬಿಜೆಪಿಯಿಂದ ಕರ್ಕೊಂಡು ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಅವರೇ ಮಾತು ಕೊಟ್ಟಿದ್ರು. ಸರ್, ಅವರು DCM ಆಗಿದ್ರು ಬಿಜೆಪಿಯ ಸಂದರ್ಭದಲ್ಲಿ, ಅವಧಿಯಲ್ಲಿ ಬಿಜೆಪಿಲಿ ಇದ್ದಾಗ ಅಂತಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಅವರು ಮಾತನಾಡಿಯೋದು ಅಂತ ಎಷ್ಟು ಪ್ರಭಾವ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವರಿಗೆ ತೀರಾ ಬೇಕಾದವರು ಅವರು. ಕರೆಕ್ಟ್. ಆರ್ ಎಸ್ ಎಸ್ ಇವ್ರನ್ನ ನಂಬ್ತಾ ಇತ್ತು. ಇಲ್ಲ ಸೌದಿ ಓಕೆ ಪರವಾಗಿಲ್ಲ, ಅವ್ರನ್ನ ನಾವು ಯಾವ ಲೆವೆಲ್ ಬೇಕಾದ್ರೂ ಹೋಗಿ ನಂಬೋದು ಅನ್ನುವ ಅಷ್ಟು ದೊಡ್ಡ ಪೊಸಿಷನ್ ಕೊಟ್ಟಿದ್ದ ಸೌದಿಯವ್ರಿಗೆ ಅಲ್ಲಿನ ಇಂಟರ್ನಲ್ ಪಾಲಿಟಿಕ್ಸ್ ಬೇಸತ್ತು ನೊಂದಿದ್ದ ಟೈಮಲ್ಲಿ ಡಿ ಕೆ ಅವ್ರು ಹೋಗಿ ಕರ್ಕೊಂಬಂದಿದ್ರು. ಫಸ್ಟ್ ಟರ್ಮಲ್ಲೇ ಅವ್ರನ್ನ ಮಾಡಬೇಕಿತ್ತು, ಮಂತ್ರಿ ಮಾಡಬೇಕಿತ್ತು. ಆದರೆ ಆಗಲಿಲ್ಲ. ಇನ್ನು ಇರೋದು 1.5 ವರ್ಷ. ಸೌದಿ ಅಂತ ದೊಡ್ಡ ಲೀಡರ್ಗೆ 15 ತಿಂಗಳು ನೀನು ಕೆಲಸ ಮಾಡಪ್ಪ ಅಂತ ಹೇಳೋದೇ ಒಂಥರ ಇದು ಏನೋ ಅಬದ್ಧ ಅದು. ಆದರೂ ಅವರು ಕೊಟ್ಟಿದ್ದಾರೆ. ನೋಡಬೇಕು ಯಾವ ಖಾತೆ ಕೊಡ್ತಾರೆ ಅಂತ ನೋಡಬೇಕು. ಆಮೇಲೆ ಆ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಮತಗಳನ್ನು ಧ್ರುವೀಕರಣ ಮಾಡುವ ಆ ಕೆಪಾಸಿಟಿ ಕೂಡ ಸೌದಿಯವ್ರಿಗಿದೆ. ಇನ್ನೊಂದೇನೆಂದರೆ ಅಲ್ಲಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಇವ್ರಿಗೆ ಕೊಡಲೇಬಾರ್ದು ಅಂತ ಪಟ್ಟು ಹಿಡಿದಿದ್ರು. ಹೌದು. ಆದರೆ ಇವ್ರಿಗೆ ಕೊಟ್ಬಿಟ್ಟು ಅಲ್ಲಿ ಒಂದು ಬ್ಯಾಲೆನ್ಸ್ ಆಯಿತು ಅಂತ. ಯಾಕೆಂತ ಹೇಳಿದ್ರಪ್ಪ ಅಂದರೆ ಒನ್ ವೇ ಆಗಬಾರ್ದು ಅಂತೇಳಿ, ಒನ್ ಸೈಡೆಡ್ ಆಗಬಾರ್ದು ಅಂತ. ಅದನ್ನು ಆ ಒಂದು ರಾಜಕೀಯ ಒಂದು ದೃಷ್ಟಿಕೋನನೂ ಅಲ್ಲಿದೆ.